ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ರಮ್ಯಾ ಕೃಷ್ಣ. ಇವತ್ತಿನ ಸುದ್ದಿ ಕಡೆ ನೋಡೋದಾದ್ರೆ, ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಏನು ಪ್ರತಿ ವರ್ಷ ರಾಜಧಾನಿ ಬೆಂಗಳೂರಿನ ಲಾಲ್ ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಏರ್ಪಡಿಸಲಾಗುತ್ತೆ. ಈ ಬಾರಿಯ 818ನೇ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತಿ ವರ್ಷ ವಿಭಿನ್ನ ರೀತಿಯ ಶೀರ್ಷಿಕೆ ಅಡಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗ್ತಾ ಇತ್ತು. ಈ ವರ್ಷವೂ ಕೂಡ ವಿಭಿನ್ನ ಥೀಮ್ ಅಡಿ, ವಿಭಿನ್ನ ಶೀರ್ಷಿಕೆ ಅಡಿ ಫಲಪುಷ್ಪ ಪ್ರದರ್ಶನವನ್ನ ನಡೆಸಲಾಗುತ್ತೆ. ಈ ಒಂದು ವಿಚಾರವಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಯಾವ ಶೀರ್ಷಿಕೆ ಅಡಿಯಲ್ಲಿ ಫಲಪುಷ್ಪ ಪ್ರದರ್ಶನ ಇರುತ್ತೆ ಅನ್ನೋತಹ ಕುತೂಹಲಕ್ಕೆ ಒಂದು ತೆರೆಯನ್ನ ಎಳೆಯಲಾಗಿದೆ. ಆಂಗ್ಲೋ ಕಿತ್ತೂರು ದಿಗ್ವಿಜಯಕ್ಕೆ 201 ವಸಂತಗಳು ಆಗುತ್ತೆ, 201 ವರ್ಷಗಳು ಆಗುತ್ತೆ. ಆದ ಕಾರಣದಿಂದಾಗಿ ಈ ಬಾರಿಯ 218ನೇ ಫಲಪುಷ್ಪ ಪ್ರದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಅವರ ಭಟ್ಟ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರರೇನೆಲ್ಲ ಪ್ರಮುಖರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರೇನಿದ್ದಾರೆ, ಅವರ ಒಂದು ಥೀಮ್ ಅಡಿ ಅಂದ್ರೆ ಅವರೆಲ್ಲ ಒಂದಷ್ಟು ಮಾದರಿಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಪ್ರತಿಮೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಫಲಪುಷ್ಪ ಪ್ರದರ್ಶನದಿಂದ ಅಲಂಕಾರವನ್ನ ಮಾಡಲಾಗುತ್ತೆ, ವಿನ್ಯಾಸಗೊಳಿಸಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಜೊತೆಗೆ ಸಸ್ಯಕಾಶಿ ಲಾಲ್ ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಏನು ಈ ಬಾರಿ ಕೂಡ ನಡೀತಾ ಇದೆ. ಆಗಸ್ಟ್ 7ರಿಂದ ಆಗಸ್ಟ್ 18ರವರೆಗೂ ಈ ಒಂದು ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂಥದ್ದು. ಸುಮಾರು 5ರಿಂದ 6 ಲಕ್ಷ ಬಗೆ ಬಗೆಯ ಫಲಪುಷ್ಪ ಪ್ರದರ್ಶನವನ್ನ ಮಾಡಲಾಗುತ್ತೆ. ಕೇವಲ ಇದೊಂದೇ ರಾಜ್ಯದಿಂದ ಅಲ್ಲ, ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದ ಕೂಡ ಹೂಗಳನ್ನ ತರಿಸಲಾಗುತ್ತೆ ಅಂತ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ನಾವು ಮಾಡ್ಕೋತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಸಾಧನೆ, ಬ್ರಿಟಿಷರೊಂದಿಗೆ ಹೋರಾಡಿದಂತಹ ಹೋರಾಟ ಹಾಗೂ ಅವರನ್ನ ಗಲ್ಲಿಗೇರಿಸಿದಂತಹ ದೃಶ್ಯ ಎಲ್ಲವನ್ನ ಕೂಡ ಇಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಎಲ್ಲ ಮಾಹಿತಿಯನ್ನ ನಾವು ಪಡೆದುಕೊಳ್ತಾ ಇದ್ದೀವಿ, ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದೀವಿ. ಕಿತ್ತೂರು ಕೋಟೆ ಚೆನ್ನಮ್ಮ ಅವರ ಐಕ್ಯ ಮಂಟಪವನ್ನ ಸುಮಾರು 6ರಿಂದ 7 ಲಕ್ಷ ಹೂಗಳಿಂದ ಸಿಂಗಾರವನ್ನ ಗೊಳಿಸಲಾಗುತ್ತೆ ಅಂತ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ. ಜೊತೆಗೆ ಬಲಗಡೆಯಲ್ಲಿ ನಂದಿ ಧ್ವಜಸ್ತಂಭ, ಹಿಂದೆ ರಾಣಿ ಅಬ್ಬಕ್ಕ, ಬೆಳವಾಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಒನಕೆ ಓಬವ್ವನ ಆಗ್ಲೇನೆ ಹೇಳ್ದೆ, ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರನ್ನ ಕೂಡ ಅಲ್ಲಿ ಒಂದಿಷ್ಟು ಕಿತ್ತೂರು ಸಂಸ್ಥಾನದಲ್ಲಿ ಏನೆಲ್ಲ ಇದ್ರು. ಜೊತೆಗೆ ಅವರು ಕಿತ್ತೂರು ಸಂಸ್ಥಾನ ಬರೋದಕ್ಕಿಂತ ಮುಂಚೆ ಇದ್ದಂತಹ ಸಂಸ್ಥಾನಗಳು ಯಾವುವು, ಓದಾದ್ಮೇಲೆ ಇದ್ದಂತಹ ಸಂಸ್ಥಾನ ಎಲ್ಲವನ್ನ ಕೂಡ ಅಲ್ಲಿ ಒಂದಷ್ಟು ವಿನ್ಯಾಸಗೊಳಿಸಲಾಗುತ್ತೆ ಅಂತ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಗಾಜಿನ ಮನೆಯಲ್ಲಿ 3ರಿಂದ 4 ಲಕ್ಷ ಹೂಗಳು, ಐಕ್ಯ ಮಂಟಪಕ್ಕೆ 2ರಿಂದ ಲಕ್ಷ ಹೂಗಳು ಬಳಸುವಂತ ಸಾಧ್ಯತೆ ಇದೆ ಅಂತ ತೋಟಗಾರಿಕೆ ಉಪನಿರ್ದೇಶಕರು ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಪ್ರತಿಮೆಗಳನ್ನ ಕೂಡ ಇರಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ ಒಂದಿಷ್ಟು ಮಠಾಧೀಶರ ಪ್ರತಿಮೆಯನ್ನ ಕೂಡ ಇರಿಸಲಾಗುತ್ತೆ ಅಂತ ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂಥದ್ದು. ಬೆಂಗಳೂರಿಗರು ಸಾಕಷ್ಟು ಕುತೂಹಲದಿಂದ ಇದ್ದಾರೆ. ಬೆಂಗಳೂರಿಗರು ಮಾತ್ರ ಅಲ್ಲ, ಸಾಕಷ್ಟು ರಾಜ್ಯದಿಂದ ಬಂದು ಸಸ್ಯಕಾಶಿ ಲಾಲ್ ಬಾಗನ್ನ ವೀಕ್ಷಣೆ ಮಾಡುವಂತಹ ಪ್ರವಾಸಿಗರು, ಪ್ರೇಕ್ಷಣಿಗರು ಇರೋ ಕಾರಣದಿಂದಾಗಿ ಈ ವರ್ಷದ ಫಲಪುಷ್ಪ ಪ್ರದರ್ಶನ ಹೇಗಿರುತ್ತೆ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡಿರುವಂಥದ್ದು. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ಸುಮಾರು 1777 ಎಕರೆ ಕೃಷಿ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ಪ್ರಥಮ ಹಾಗೂ ಅಂತಿಮ ನೋಟಿಸ್ ಅನ್ನ ಸರ್ಕಾರದಿಂದ ಹೊರಡಿಸಲಾಗಿತ್ತು. ಈ ಒಂದು ವಿಚಾರವಾಗಿ ಸತತವಾಗಿ 3 ವರ್ಷಗಳಿಂದ ಹೋರಾಟವನ್ನ ರೈತರು ನಡೆಸ್ಕೊಂಡು ಬಂದಿದ್ರು. ರೈತರಿಗೆ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಪ್ರಗತಿಪರ ರೈತರಾಗಿರ್ಬೋದು, ಸಾಕಷ್ಟು ಜನ ಚಲನಚಿತ್ರ ನಟರಾಗಿರ್ಬೋದು, ಸಾಕಷ್ಟು ಜನ ಬೆಂಬಲವನ್ನ ಕೂಡ ಸೂಚಿಸಿದ್ರು. ಈ ಒಂದು ವಿಚಾರವಾಗಿ ಇಷ್ಟು ದಿನದ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಯಾಕಪ್ಪ ಅಂತ ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಸಭೆಯನ್ನ ಕೂಡ ನಡೆಸಿದ್ರು. 4ರಿಂದ 5 ಸಭೆಯನ್ನ ನಡೆಸಿ ಒಂದು ವಿಚಾರವಾಗಿ ಪ್ರಸ್ತಾವನೆಯನ್ನ ಮಾಡಿದ್ರು, ಅಹವಾಲುಗಳನ್ನ ಸ್ವೀಕಾರ ಮಾಡಿದ್ರು. ಎಲ್ಲ ಒಂದು ವಿಚಾರಕ್ಕೆ ತೆರೆಯನ್ನ ಎಳೆಯಲಾಗಿದೆ.
ರೈತರೇ ಮುಂದೆ ಬಂದು ನಮ್ಮ ಜಮೀನನ್ನ ಕೊಡ್ತೀವಿ ಅಂತ ಒಪ್ಕೊಂಡ್ರೆ ನಾವು ಜಮೀನನ್ನ ಸ್ವೀಕಾರ ಮಾಡಲಿದ್ದೇವೆ. ಯಾರು ಒಪ್ಪೋದಿಲ್ಲ, ನಾವು ಅದನ್ನ ತೆಗೆದುಕೊಳ್ಳುವಂತಹ ನಿರ್ಧಾರ ಮಾಡೋದಿಲ್ಲ. ನಾನು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 1777 ಎಕರೆ ಜಮೀನು ಭೂ ಸ್ವಾಧೀನ ಏನು ಮಾಡಬೇಕಾಗಿತ್ತೋ ಆ ಒಂದು ಭೂ ಸ್ವಾಧೀನವನ್ನ ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲರ ಮುಂದೆ ಕೂಡ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ಕೈಗಾರಿಕೆ ಅಭಿವೃದ್ಧಿಯನ್ನ ಮಾಡ್ಬಿಟ್ರೆ ಈ ಒಂದು ಪ್ರದೇಶದಲ್ಲಿ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ. ನಾವು ಕೃಷಿ ಭೂಮಿಯನ್ನೇ ನಂಬಿ ಜೀವನವನ್ನ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಾದಂತಹ ನಮಗೆ ಬೇರೆ ಪರ್ಯಾಯ ಹಣ ಮಾರ್ಗ ಇಲ್ಲ, ನಾವು ಬೇಸಾಯ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡಿದ್ರು. ಇನ್ನೊಂದಷ್ಟು ರೈತರ ಏನ್ ವಾದ ಆಗಿತ್ತು ಅಂತ ಅಂದ್ರೆ, ಮನೆಗೊಂದು ಕೆಲಸವನ್ನ ಕೊಡಿ ನೀವು, ಜೊತೆಗೆ ಆ ಒಂದು ಭೂಮಿಗೆ ಬೆಂಬಲ ಬೆಲೆಯನ್ನ ನೀಡಿ, ನಾವು ಖಂಡಿತವಾಗ್ಲೂ ಕೂಡ ಕೊಡ್ತೀವಿ ನಮ್ಮ ಜಮೀನನ್ನ ನಿಮ್ಗೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಎಲ್ಲ ವಿಚಾರವನ್ನ ಚರ್ಚೆಯನ್ನ ಮಾಡಿ, ಎಲ್ಲರ ಮುಂದೆ ಚರ್ಚೆಯನ್ನ ಮಾಡಿ, ಸಭೆಗಳನ್ನ ನಡೆಸಿ, ಅಹವಾಲುಗಳನ್ನ ಸ್ವೀಕಾರ ಮಾಡಿದ ನಂತರ ಈ ಒಂದು ನಿರ್ಧಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿರುವಂಥದ್ದು. ರೈತರೇ ಮುಂದೆ ಬಂದು ಜಮೀನನ್ನ ಕೊಟ್ರೆ ನಾವು ಅದಕ್ಕೆ ಪರಿಹಾರ ಹಣವನ್ನ ಕೊಡ್ತೀವಿ, ಅಥವಾ ಬೇರೆ ಬೇರೆ ಏನೊಂದಷ್ಟು ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಒಪ್ಪಂದದ ಮೇರೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ತಿಳಿಸಿರುವಂಥದ್ದು. ಸದ್ಯಕ್ಕೆ ಸಾಧಕ ಬಾಧಕ ಚರ್ಚೆಯನ್ನ ನಡೆಸಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಸಭೆಯಲ್ಲಿ ಸಾಕಷ್ಟು ಜನ ಸಚಿವರು ಕೂಡ ಭಾಗಿಯಾಗಿದ್ರು, ಚಲನಚಿತ್ರ ನಟರು ಕೂಡ ಭಾಗಿಯಾಗಿದ್ರು, ಹೋರಾಟಗಾರರು ಕೂಡ ಭಾಗಿಯಾಗಿದ್ರು. ಸದ್ಯಕ್ಕೆ ಈ ಒಂದು ಎಲ್ಲ ವಿಚಾರಕ್ಕೆ ಕೂಡ ತೆರೆಯನ್ನ ಎಳೆಯಲಾಗಿದೆ. ಇನ್ನು ಎಷ್ಟು ಜನ ರೈತರು ತಮ್ಮ ಜಮೀನನ್ನ ಕೊಡೋದಕ್ಕೆ ಮುಂದೆ ಬರ್ತಾರೆ, ಅಥವಾ ಕೃಷಿ ಜಮೀನನ್ನ ರೈತರು ಉಳಿಸ್ಕೊಳ್ತಾರೋ ಕಾದು ನೋಡ್ಬೇಕಾಗಿದೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಎಷ್ಟೋ ವರ್ಷಗಳ ನಂತರ KRS ಜೂನ್ ತಿಂಗಳಲ್ಲೇ ಭರ್ತಿಯಾಗಿತ್ತು. ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ KRS ನಲ್ಲಿ ಭಾಗಿನವನ್ನ ಅರ್ಪಣೆ ಮಾಡಿದ್ರು. ಜೊತೆಗೆ ಕೃಷಿಕರಿಗೆ ಒಳಿತಾಗ್ಲಿ ಅಂತ ಹೇಳಿ ಆದಷ್ಟು ಬೇಗ ಎಲ್ಲ ಕೆರೆ ಕಟ್ಟೆ ನಾಲೆಗಳನ್ನ ತುಂಬಿಸ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಹೊರಟು ಹೋಗಿದ್ರು. ಆದರೆ ಇದುವರೆಗೂ ಯಾವ ನಾಲೆಗಳಿಗೂ ಕೂಡ ಸಂಪೂರ್ಣವಾಗಿ ನೀರನ್ನ ಬಿಟ್ಟಿಲ್ಲ. ಇದರಿಂದ ನಮ್ಮ ಬೆಳೆಗಳೆಲ್ಲ ಕೂಡ ಒಣಗ್ತಾ ಇದೆ ಅಂತ ಹೇಳಿ ಕಬ್ಬು ಬೆಳೆಗಾರರು ಆರೋಪವನ್ನ ಮಾಡಿರುವಂಥದ್ದು. ಆರೋಪ ಮಾತ್ರ ಅಲ್ಲ, ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಎಷ್ಟೋ ವರ್ಷಗಳ ನಂತರ ಜೂನ್ ತಿಂಗಳಲ್ಲಿ KRS ಅಣೆಕಟ್ಟು ಭರ್ತಿಯಾಗಿದೆ. ರೈತರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಇಷ್ಟು ವರ್ಷದಿಂದ ಬೆಳೆ ಹಾನಿ, ನಷ್ಟ ಪರಿಹಾರ ಸಿಕ್ಕಿಲ್ಲ, ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಕೊಂಡ್ ಬಂದಿದ್ವಿ. ಈ ರೀತಿ ಎಲ್ಲೋ ಒಂದ್ ಕಡೆ ಈ ವರ್ಷ ಸಂತಸ ಮೂಡುತ್ತೆ, ನಮ್ಮ ಬೆಳೆಗಳು ನಮ್ಮ ಕೈ ಸೇರುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ನಮ್ಮ ಬೆಳೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗ್ತಾ ಇದೆ ಅಂತ ಬೇಸರವನ್ನ ಹೊರ ಹಾಕಿರುವಂಥದ್ದು. ಇದುವರೆಗೂ ನಾಲೆಗಳಿಗೆ ಕೇವಲ 1300ರಿಂದ 1500 ಕ್ಯೂಸೆಕ್ ನೀರುಗಳನ್ನ ಮಾತ್ರ ಬಿಡ್ತಾ ಇದ್ದಾರೆ. ನಾಲೆಗಳು ಸಂಪೂರ್ಣವಾಗಿ ಭರ್ತಿಗೊಂಡಿಲ್ಲ. ಕೇಳಿದ್ರೆ ನಾವು ಕೆರೆಗಳನ್ನ ತುಂಬಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಆದ್ರೆ ನಮ್ಮ ಕಡೆ ಕೂಡ ನೋಡ್ಬೇಕಲ್ಲ, ಒಂದು ಅಣೆಕಟ್ಟಿನ ಆಸುಪಾಸಿನಲ್ಲಿರುವಂತಹ ಕೃಷಿ ಬೆಳೆಗಾರರ ಜೀವನವನ್ನ ಕೂಡ ನೋಡ್ಬೇಕಲ್ಲ. ನಮ್ಮ ಕಬ್ಬು ಬೆಳೆ ಸಂಪೂರ್ಣವಾಗಿ ಒಣಗ್ತಾ ಹೋಗ್ತಾ ಇದೆ, ನೀರು ಸಾಕಾಗ್ತಾ ಇಲ್ಲ, ಮೋಡ ಆಗುತ್ತೆ, ಸಂಪೂರ್ಣವಾಗಿ ಮಳೆ ಬರ್ತಾ ಇಲ್ಲ. ಮಳೆ ರಾಯ ಕೂಡ ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ. ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಂತ ಬೇಸರವನ್ನ ಹೊರ ಹಾಕಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟು ಹೋಗಿದ್ರು, ಎಲ್ಲ ನಾಲೆಗಳನ್ನ, ಕೆರೆಗಳನ್ನ, ಕಟ್ಟೆಗಳನ್ನ ಭರ್ತಿ ಮಾಡ್ಬೇಕು, ರೈತರಿಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗ್ಬಾರ್ದು ಅಂತ. ಆದ್ರೆ ಈ ಅಧಿಕಾರಿಗಳು ಕಾವೇರಿಯನ್ನ ತಮಿಳುನಾಡಿಗೆ ಹರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ಪ್ಲಾನ್ ನಲ್ಲೇ ಕೂತಿದ್ದಾರೆ. ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಬೇಸರವನ್ನ ಹೊರ ಹಾಕಿರುವಂಥದ್ದು. ಏನು, ನೀರ್ ಬಿಟ್ಟು ಸುಮ್ಮನೆ ಕುಳಿತರೆ ಪ್ರಯೋಜನ ಆಗೋದಿಲ್ಲ. ಯಾವುದೇ ರೀತಿಯಾದಂತಹ ನೀರು ಬಿಡುಗಡೆ ಮಾಡಿದ್ರು ಕೂಡ ನಾಲೆಗಳಿಗೆ ಕೆಳಭಾಗಕ್ಕೆ ನೀರು ತಲುಪ್ತಾ ಇಲ್ಲ. ಬೆಳೆಸ್ತಿದ್ರೆ ಒಂದು ಏನೋ ಅಷ್ಟು ನಾಲೆಗಳಲ್ಲಿ ಏನೋ ಕಸ ಕಡ್ಡಿ ಏನೆಲ್ಲ ಇರುತ್ತೆ, ಅದನ್ನ ಕೂಡ ತೆರವುಗೊಳಿಸ್ಲಿಲ್ಲ ಅಂತ ಅಂದ್ರೆ ನೀರೆಲ್ಲಿಂದ ಬರುತ್ತೆ, ಸಾಕಾಗೋದಿಲ್ಲ ಅಂತ ಕೂಡ ಪ್ರಗತಿಪರ ರೈತರು ಕೂಡ ಬೇಸರವನ್ನ ಹೊರ ಹಾಕಿರುವಂಥದ್ದು.
ಸದ್ಯಕ್ಕೆ ನಾಟಿಯನ್ನ ಮಾಡಬೇಕಾಗಿತ್ತು, ನೀರು ಸರಿಯಾಗಿಲ್ಲ, ಸಮರ್ಪಕ ನೀರಿಲ್ಲ ಅನ್ನುವಂಥ ಕಾರಣದಿಂದಾಗಿ ಇದುವರೆಗೂ ಕೂಡ ನಾವು ನಾಟಿ ಮಾಡಿಲ್ಲ. ಜುಲೈ ತಿಂಗಳು ಮುಗೀತು, ಆಗಸ್ಟಲ್ಲಿ ನಾಟಿ ಮಾಡ್ತೀವಿ ಅಂತ ಹೇಳೋದ್ರೆ ನಮ್ಮ ಸರಿಯಾದ ಸಮಯಕ್ಕೆ ನಮಗೆ ಬೆಳೆ ಸಿಗೋದಿಲ್ಲ. ಅದರಿಂದ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಇಷ್ಟು ವರ್ಷದಿಂದ ಕೂಡ ನಷ್ಟವನ್ನ ಮಾಡ್ಕೊಂಡೇ ಬಂದಿದ್ದೀವಿ. ಇದೇ ಕಾರಣದಿಂದಾಗಿ ಅಲ್ವಾ ರೈತರು ಆತ್ಮಹತ್ಯೆ ಮಾಡ್ಕೋತಾರೆ, ಸರಣಿ ಆತ್ಮಹತ್ಯೆಗಳಾಗ್ತಾ ಇದೆ ಅಂತ ಕೇಳಬರೋದು. ನೀವು ರೈತರ ಪರವಾಗಿ ನಿಂತ್ರೆ ಆತ್ಮಹತ್ಯೆ ಪ್ರಕರಣಗಳು ಕೂಡ ಕಡಿಮೆ ಆಗತ್ತೆ ಅಲ್ವಾ ಅಂತ ಹೇಳಿ ರೈತರು ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಜೊತೆಗೆ ಜೂನ್ನಲ್ಲಿ ನಾವೇನಾದ್ರು ಜುಲೈ ತಿಂಗಳ ಮೊದಲ ವಾರದಲ್ಲಿ ನೀರನ್ನ ಹರಿಸ್ಬಿಟ್ರೆ ಪ್ರತಿ ವರ್ಷ ಕೂಡ ರೈತರು ಅದನ್ನೇ ಕೇಳ್ತಾರೆ. ನಾವು ಯಥಾಸ್ಥಿತಿಯಲ್ಲಿ ಏನು ಜುಲೈ ಅಂತ್ಯದಲ್ಲಿ ಏನು ನಾವು ನೀರನ್ನ ಹರಿಸ್ತಾ ಇದ್ವಿ ಅದನ್ನೇ ಹರಿಸೋಣ ಅನ್ನೋದು ಪ್ಲಾನ್ ಏನಾದರೂ ಇಟ್ಕೊಂಡಿದಾರ ಅಧಿಕಾರಿಗಳು? ಪ್ರತಿ ವರ್ಷ ಕೂಡ ಇದನ್ನೇ ಕೇಳ್ತಾ ಇರಲ್ಲ ಅನ್ನೋಂಥ ಪ್ಲಾನ್ ಏನಾದರೂ ಇದೆಯಾ ಅಧಿಕಾರಿಗಳದ್ದು? ರೈತರ ಪರವಾಗಿ ಕೂಡ ನೀವು ಯೋಚನೆ ಮಾಡುವಂತಹ ಕೆಲಸವನ್ನ ಮಾಡಿ ಅಂತ ರೈತ ಸಲಹೆಗಾರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಸುದ್ದಿ ಕಡೆ ನೋಡೋದಾದ್ರೆ, ಕೋಲಾರದ ನಗರಸಭೆ ಪೌರ ಕಾರ್ಮಿಕರನ್ನ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಮನ ಬಂದಂತೆ ಕೆಲಸವನ್ನ ಮಾಡಿಸ್ಕೋತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಅವ್ರಿಗೆ ಯಾವುದೇ ರೀತಿಯಾದಂತಹ 2ನೇ ಶನಿವಾರ 4ನೇ ಶನಿವಾರದಂದು ಸರ್ಕಾರದ ನಿಯಮದಂತೆ ರಜೆಯನ್ನ ಕೊಟ್ಟಿಲ್ಲ. ಯಥಾಸ್ಥಿತಿಯಲ್ಲಿ ಒಂದು ಕೆಲಸವನ್ನ ನಿರ್ವಹಿಸಿ ಹೋಗ್ಬೇಕು, ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಜೊತೆಗೆ ಈಗೇನು ಕಸದ ವಾಹನಗಳೇನಿರ್ತು ಮನೆ ಮನೆ ಹತ್ರ ಹೋಗಿ ಕಸವನ್ನ ಸಂಗ್ರಹಣೆ ಮಾಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಈ ಒಂದಷ್ಟು ಸಮಸ್ಯೆಗಳಿಂದಾಗಿ ಸ್ಟ್ರೈಕ್ಸ್ ಅನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ನಾವು ಯಾವುದೇ ರೀತಿಯಾಗಿ ಹೋಗಿ ಮನೆ ಬಳಿ ಕಸವನ್ನ ಸಂಗ್ರಹಣೆ ಮಾಡ್ಕೊಂಡ್ ಬರೋದಿಲ್ಲ. ಯಾಕಂತ ಅಂದ್ರೆ ನಮ್ಗೆ ವೇತನದಲ್ಲಿ ಭಾರಿ ಅನ್ಯಾಯ ಆಗ್ತಾ ಇದೆ, ಗುತ್ತಿಗೆದಾರರು ಶಾಮೀಲ ಆಗ್ತಾ ಇರೋ ಕಾರಣದಿಂದಾಗಿ ನಮಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ, ಮಧ್ಯವರ್ತಿಗಳ ಹಾವಳಿ ಸಾಕಷ್ಟು ಹೆಚ್ಚಾಗಿದೆ ಅಂತ ಹೇಳಿ ಅದನ್ನು ಕೂಡ ಕೈ ಬಿಡಲಾಗಿತ್ತು. ಈಗ ಮನೆ ಬಳಿ ಹೋಗಿ ಕಸವನ್ನ ಸಂಗ್ರಹಣೆ ಮಾಡ್ಕೊಂಡು ಬರ್ಬೇಕು ಅನ್ನೋಂತಹ ಆದೇಶ ಏನಾಗಿತ್ತು, ಅದೇ ರೀತಿ ಹೋಗ್ಬಿಟ್ಟು ಪೌರ ಕಾರ್ಮಿಕರು ಮನೆ ಬಳಿ ಹೋಗಿ ಹಸಿ ಕಸ ಒಣ ಕಸವನ್ನ ಸಂಗ್ರಹಣೆ ಮಾಡಬೇಕು. ಅದಾದ ನಂತರ ನಗರಸಭೆಯಿಂದ ವಾಹನ ಬರಲಾಗುತ್ತೆ, ಆ ಒಂದು ವಾಹನಕ್ಕೆ ಹಾಕ್ಬೇಕು ಅನ್ನೋದು ಒಂದಷ್ಟು ರೂಲ್ಸ್ ಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸ್ವಚ್ಛತೆ ಹಾಗೂ ಅವರ ಆರೋಗ್ಯ ದೃಷ್ಟಿಯಿಂದ ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಅಥವಾ ಪರಿಕರಗಳು ಏನೆಲ್ಲ ಬೇಕಾಗುತ್ತೆ, ಶೂಸ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಪರಿಕರಗಳ ಬಳಕೆ ಆಗ್ತಾ ಇಲ್ಲ. ಆರೋಗ್ಯ ಯಾವ ಸ್ಥಿತಿಗೆ ಹೋಗಿ ತಲುಪಬಹುದು ನಮ್ಮ ಪೌರ ಕಾರ್ಮಿಕರದು ಇದೇ ರೀತಿ ಆದ್ರೆ? ಕೆಲಸ ಮಾತ್ರ 100% ಕೇಳ್ತಾ ಇದ್ದಾರೆ, ಆದ್ರೆ ನಮಗೆ ಆರೋಗ್ಯದ ದೃಷ್ಟಿಯಿಂದ ಬೇಕಾಗಿರುವಂತಹ ಯಾವುದೇ ಒಂದು ಕಾಳಜಿಯನ್ನ ವಹಿಸ್ತಾ ಇಲ್ಲ ಅಂತ ಹೇಳಿ ಸ್ವತಃ ಪೌರ ಕಾರ್ಮಿಕರೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ ನಗರಸಭೆ ಹಾಗಾದ್ರೆ ಏನ್ ಮಾಡ್ತಾ ಇದೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಮನ ಬಂದಂತೆ ಯಾಕೆ ಕೆಲಸವನ್ನ ಮಾಡಿಸ್ಕೋತಾ ಇದ್ದೀರಾ? ಸರ್ಕಾರವೊಂದು ನಿಯಮವನ್ನ ಮಾಡಿದೆ ಅಂದ್ರೆ ನಿಮ್ದು ಯಾವುದು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೋ ಅವರು ಜಿಲ್ಲಾಧಿಕಾರಿಗಳಿಂದ ಒಂದು ಲೆಟರ್ ಅನ್ನ ತೆಗೆದುಕೊಂಡ್ಬಿಟ್ಟಿದಾರಂತೆ. ಬೆಳಗ್ಗೆ 5 ಗಂಟೆಗೆ ಹೋಗಿ ಪೌರ ಕಾರ್ಮಿಕರು ಲಾಗಿನ್ ಆಗೋದು, ಮಧ್ಯಾಹ್ನ 2 ಗಂಟೆವರೆಗೂ ಕೂಡ, ಅಂದ್ರೆ ರಜಾ ದಿನಗಳಲ್ಲಿ ಹೇಳ್ತಾ ಇದ್ದೀನಿ, 2 ಗಂಟೆವರೆಗೂ ಕೆಲಸವನ್ನ ಮಾಡ್ಬೇಕಂತೆ. ಅದಾದ್ಮೇಲೆ ಹೋಗ್ಬೇಕು. ಅವರು ಆರೋಗ್ಯ ಏನಾಗ್ಬೇಕು, ದೈಹಿಕ ಹಾಗೂ ಮಾನಸಿಕ ಸ್ಥಿತಿ ಏನಾಗ್ಬೇಕು, ಇದನ್ನೇನಾದ್ರೂ ಗಮನದಲ್ಲಿ ಇಟ್ಕೊಂಡಿದ್ದಾರಾ? ನೀವು ಮಾತ್ರ ಅಧಿಕಾರಿಗಳಾಗಿ ವಾಶ್ ಆಗಿ ರೆಡಿ ಆಗಿ ಬಂದು ಕೆಲಸವನ್ನ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರೆ ನಮ್ಮಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿ ಸಿಬ್ಬಂದಿಗಳು ಒಂದಷ್ಟು ಪ್ರಶ್ನೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿ ಆದ್ರೆ ನಾವು ಎಲ್ಲಿ ಹೋಗ್ಬೇಕು, ಯಾರ ಬಳಿ ಹೇಳ್ಬೇಕು? ನಮ್ಮ ಸಮಸ್ಯೆಗಳನ್ನ ತಿಳಿಬೇಕಾಗಿದ್ದಂತಹ ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ನಾವು ಯಾರ ಬಳಿ ಹೋಗಿ ನಮ್ಮ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂತಹ ವಿಶ್ರಾಂತಿ ಸಿಗ್ತಾ ಇಲ್ಲ, ಜೊತೆಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಯಾವುದೇ ರೀತಿಯಾದಂತಹ ಕಾಳಜಿಯನ್ನ ವಹಿಸಿಲ್ಲ. ನಾವು ಹೀಗೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಯಾರು ಹೊಣೆ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಸ್ವಲ್ಪ ಕೂಡ ಮಾನವೀಯತೆ ಇಲ್ಲದಂತೆ ನಡ್ಕೋತಾ ಇದ್ದಾರೆ. ಸಾಕಷ್ಟು ನಮ್ಗೆ ಒತ್ತಡ ಆಗ್ತಾ ಇದೆ ನಮ್ಗೆ ಇದರಿಂದಾಗಿ. ವೇತನ ಏನು ಸರಿಯಾದ ಸಮಯಕ್ಕೆ ಬರ್ತಾ ಅದು ಕೂಡ ಇಲ್ಲ. ನಾವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ, ಮಾಧ್ಯಮದವರು ಏನಾದ್ರು ಹೋಗಿ ಪ್ರಶ್ನೆಯನ್ನ ಮಾಡಿದ್ರೆ ನಮಗೆ ಸಿಬ್ಬಂದಿಗಳ ಕೊರತೆ ಇದೆ, ಆದ ಕಾರಣದಿಂದಾಗಿ 5 ಜನ ಮಾಡ್ಬೇಕಾಗಿದ್ದಂತಹ ಕೆಲಸವನ್ನ ಒಬ್ಬರೇ ಮಾಡುವಂತಹ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಂತ ಹೇಳ್ಕೊತಾ ಇದ್ದಾರೆ. ಸಿಬ್ಬಂದಿಯನ್ನ ನೇಮಕ ಮಾಡ್ಕೋಬೇಕು. ಹಾಗಾದ್ರೆ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ? ಯಾವುದಕ್ಕೆ ಬರುತ್ತೆ ಅವರು ನೇಮಕವನ್ನ ಮಾಡ್ಕೋಬೇಕು. ಸಿಬ್ಬಂದಿಗಳು ಬರ್ತಾ ಇಲ್ಲ, ಸಿಬ್ಬಂದಿಗಳ ಕೊರತೆ ಇದೆ ಅಂತಂದ್ರೆ ಯಾಕೆ ಕೊರತೆ ಇದೆ?
ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಂದಾಗಿನೇ ಸಿಬ್ಬಂದಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ. ಆದಷ್ಟು ಬೇಗ ಇದನ್ನ ಪರಿಹರಿಸ್ತಾರ, ಪೌರ ಕಾರ್ಮಿಕರಿಗೆ ಒಂದು ನ್ಯಾಯವನ್ನ ಒದಗಿಸಿ ಕೊಡ್ತಾರ, ಕಾದ್ ನೋಡ್ಬೇಕಾಗಿದೆ. ಅದೆಷ್ಟು ಇವರಿಗಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.